ಗೋಪಿಕೆಯರೇ, ಈಗ ಯಾಕೆ ಅಳ್ತಿದ್ದೀರಾ? ಈಗ ನಿಮ್ಗಂತೂ ಖುಷಿ ಆಗ್ಬೇಕಲ್ವಾ? ನಿಮ್ಮೆಲ್ರ ಖುಷಿಗಾಗಿ ನನ್ ಕಂದನ ಒರಳಿಗೆ ಕಟ್ ಹಾಕಿದೀನಿ. ಬೆಳಿಗ್ಗೆಯಿಂದ ಹಾಸ್ಕೊಂಡಿದ್ದಾನೆ. ಈಗ ಯಾಕೆ ಬಂದಿದ್ದೀರಾ? ಮತ್ತೇನ್ ಬೇಕು? ನಿಮ್ ಮಡಕೆ ಹೊಡೆದಿರೋ ದುಃಖ ಇಲ್ಲಿವರೆಗೂ ಮುಗಿಲೇ ಇಲ್ವೇನು? ಅಥವಾ ಇನ್ನೂ ಶಿಕ್ಷೆ ಕೊಡಿಸ್ಬೇಕು ಅಂತಿದ್ದೀರಾ ನನ್ ಕಂದನ್ಗೆ? ನಂದ್ರಾಣಿ, ನಮ್ಮನ್ ಕ್ಷಮಿಸ್ಬಿಡು ನಂದ್ರಾಣಿ. ನಮ್ಮಿಂದ ದೊಡ್ಡ ತಪ್ಪಾಗೋಗಿದೆ. ತಪ್ಪು? ಎಂಥ ತಪ್ಪು? ನಂದ್ರಾಣಿ, ಕೃಷ್ಣನ ಮಡಕೆಗಳನ್ನ ಒಡೆದಿದ್ದೇನೋ ನಿಜ, ಆದ್ರೆ ಅದು ತೊಂದ್ರೆ ಕೊಡೋಕಲ್ಲ, ಗೋಕುಲನ ಕಾಪಾಡೋದಕ್ಕೆ. ಗೋಕುಲನ ಕಾಪಾಡ್ತಿದ್ದ ಏನ್ ಹೇಳ್ತಿದ್ದೀರಾ ನೀವೆಲ್ರು? ನಂದ್ರಾಣಿ, ಘಾಟಾಸುರ ಇರೋದು ನಿಜ. ನಾವೆಲ್ಲ ಇವತ್ತು ಅವನ್ನ ಕಣ್ಣಾರೆ ನೋಡಿದ್ವಿ. ಹೌದು ನಂದ್ರಾಣಿ, ಕೃಷ್ಣನ ಮಡಕೆಗಳನ್ನ ಒಡಿತಿರ್ಲಿಲ್ಲ, ಅವನು ಘಟಾಸುರನ ಹುಡುಕ್ತಿದ್ದ. ಕೃಷ್ಣಂದೇನು ತಪ್ಪಿಲ್ಲ ನಂದ್ರಾಣಿ. ಘಟಾಸುರ ನಿಜವಾಗ್ಲೂ ಇದ್ರೆ ನನಗ್ಯಾಕೆ ಕಾಣಿಸ್ಲಿಲ್ಲ? ಏನು? ಅತ್ತೆ, ಕೃಷ್ಣಂದು ತಪ್ಪಿಲ್ಲ. ಹಾ ನಂದ್ರಾಣಿ, ಕೃಷ್ಣಂದೇನು ತಪ್ಪಿಲ್ಲ, ಕೃಷ್ಣಂದೇನು ತಪ್ಪಿಲ್ಲ. ಗೋಪಿಕೆಯರೇ, ನಿಮ್ಗೇನಾದ್ರೂ ಗೊತ್ತಿದ್ಯಾ ನೀವೆಷ್ಟು ದೊಡ್ಡ ತಪ್ಪು ಮಾಡಿದಿರಿ ಅಂತ? ನಿಮ್ಮೆಲ್ಲರ ತಪ್ಪಿನಿಂದಾಗಿ ನಾನ್ ನನ್ ಕಂದನಿಗೆ ಶಿಕ್ಷೆ ಕೊಟ್ಟೆ. ನಿಮ್ಮೆಲ್ಲರ ತಪ್ಪಿನಿಂದಾಗಿ ನನ್ ಕಂದನ ಒರಳಿಗೆ ಕಟ್ ಹಾಕಿದ್ದೀನಿ. ನಿಮ್ಮೆಲ್ಲರ ತಪ್ಪಿನಿಂದಾಗಿ ಬೆಳಗ್ಗೆಯಿಂದ ಅವನು ಹಸ್ಕೊಂಡೇ ಇದ್ದಾನೆ. ನಾನ್ ನಿಮ್ಮೆಲ್ಲರನ್ನ ಯಾವತ್ತೂ ಕ್ಷಮಿಸೋದಿಲ್ಲ, ಯಾವತ್ತಿಗೂ ಇಲ್ಲ. ಅಮ್ಮ, ಏನಾಯ್ತಮ್ಮ? ನೀನ್ ಯಾಕೆ ಕಳ್ತಿದ್ಯಾ? ಕಂದ, ಕಂದ, ನನ್ನನ್ನು ಕ್ಷಮಿಸ್ಬಿಡು ಕಂದ. ಗೋಪಿಕೆಯರು ಹೇಳಿದ್ನೆಲ್ಲ ಕೇಳಿ ನನ್ನಿಂದ ದೊಡ್ಡ ತಪ್ಪಾಗಿ ಹೋಯ್ತು. ನಾನ್ ನನ್ ಕಂದನ್ಗೆ ಎಷ್ಟೊಂದು ದೊಡ್ಡ ಶಿಕ್ಷೆ ಕೊಟ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡು. ಇಲ್ಲ ಅಮ್ಮ, ಇದು ನನ್ ಮೇಲಿರೋ ಪ್ರೀತಿ. ನನ್ಗಿದ್ರಿಂದ ಯಾವ ದುಃಖನೂ ಇಲ್ಲ. ಆದ್ರೆ ನೀನ್ ಅಳ್ತಿರೋದ್ರಿಂದ ನಂಗ್ ತುಂಬಾ ದುಃಖ ಆಗ್ತಿದೆ. ಕಂದ, ನಾನ್ ನಿನ್ಮೇಲ್ ಪದೇ ಪದೇ ಕೋಪಿಸ್ಕೋತೀನಲ್ವಾ? ಆದ್ರೆ ನೀನ್ ಯಾವತ್ತೂ ನಿನ್ನ ಅಮ್ಮನ ಮೇಲೆ ಕೋಪ ಮಾಡ್ಕೋಬೇಡ ಕಂದ. ನಿನ್ನಮ್ಮನಿಂದ ತಪ್ಪಾಗೋಯ್ತು ಕಂದ, ಕ್ಷಮಿಸ್ಬಿಡು. ಅಮ್ಮ, ನನ್ನ ಹತ್ರ ಕ್ಷಮೆ ಕೇಳ್ಬೇಡ. ಮೊದ್ಲು ನನ್ನ ಈ ಹಗ್ಗದಿಂದ ಬಿಡ್ಸಮ್ಮ. ನೀನ್ ಕಟ್ಟಿರೋ ಹಗ್ಗ ಬಿಚ್ಚಲಿಲ್ಲ ಅಂದ್ರೆ ನಾನ್ ನಿನ್ನ ಹೇಗ್ ಅಪ್ಕೊಳ್ಳೋದು ಹೇಳು? ಹಾ ಕಂದ, ಈಗ್ಲೇ ಬಿಡಿಸ್ತೀನಿ ನಿನ್ನ. ನಾರಾಯಣ ನಾರಾಯಣ ಪ್ರಭು, ನಂದಪುತ್ರನ ಈ ಪರಿಹಾಸದಲ್ಲಿಯೂ ಎಷ್ಟು ದೊಡ್ಡ ಸತ್ಯವಡಗಿದೆ. ಜಗತ್ತಿನಲ್ಲಿ ಘಟಿಸುವಂತಹ ಪ್ರತಿಯೊಂದು ಘಟನೆಗೂ ಕೇವಲ ನೀವೇ ಕಾರಣರಾಗುವಿರಿ ಪ್ರಭು, ಆದರದನ್ನು ಮಾಡುವುದಿಲ್ಲ. ನೀನು ಸತ್ಯ ಹೇಳುತ್ತಿರುವೆ ದೇವರ್ಷಿ. ಕರ್ಮವನ್ನು ಮನುಷ್ಯನೇ ಮಾಡಬೇಕು ಮತ್ತು ಕಾರ್ಯಗಳ ಕಾರಣಕ್ಕೆ ಮನುಷ್ಯ ನನ್ನನ್ನು ಸ್ವೀಕಾರ ಮಾಡಿ ಫಲದ ಚಿಂತೆ ಮಾಡದೆಯೇ ಕಾರ್ಯ ಮಾಡುತ್ತಾನೋ ಅದೇ ನನಗೆ ಸರ್ವಶ್ರೇಷ್ಠ ಭಕ್ತಿಯಾಗುತ್ತದೆ ದೇವರ್ಷಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮಫಲ ಹೇ ತುರ್ಬು ಮಾಂತೆ ಸಂಗೋಸ್ತವ ಕರ್ಮಣಿ. ನಾರಾಯಣ ನಾರಾಯಣ, ಸತ್ಯವಚನ ಪ್ರಭು, ಸತ್ಯವಚನ. ಕಂದ, ಅಳ್ಬೇಡ ಅಮ್ಮ. ನಾನಂತೂ ಮೊದ್ಲೇ ಹೇಳಿದ್ದೆ, ತಪ್ಪು ಗೋಪಿಕೆಯರ್ದು ಅಲ್ಲ, ನಂದು ಅಲ್ಲ. ತಪ್ಪು ಮಡಕೆಗಳ್ದು. ನಾನು ಗುರಿ ಇಡ್ಬೇಕಾದ್ರೆ ಅಡ್ಡ ಬಂತು. ನಾನ್ ಮಡಕೆ ಹೊಡೆಯೋದಿಕ್ ಅಷ್ಟೇ ಕಾರಣ ಆಯ್ತಮ್ಮ. ಕಂದ, ನನಗ್ ನಿನ್ನ ಮಾತುಗಳೆಲ್ಲ ಅರ್ಥ ಆಗೋದಿಲ್ಲ. ಆದ್ರೆ ನಂಗೆ ಇಷ್ಟಂತೂ ಖಂಡಿತ ಅರ್ಥ ಆಯ್ತು. ನಾನ್ ನಿನ್ನ ಒರಳಿ ಕಟ್ ಹಾಕಿ ತುಂಬಾನೇ ದೊಡ್ಡ ತಪ್ಪು ಮಾಡ್ದೆ ಅಂತ. ಅಮ್ಮ,
ಏನಾದ್ರೂ ತಪ್ಪಾಗಿದ್ರೆ ಈಗ್ಲೇ ಪ್ರಾಯಶ್ಚಿತ್ತ ಮಾಡ್ಕೋ. ನಿನ್ ಕಂದಂಗೆ ನಿನ್ ಕೈಯಿಂದಾನೆ ದೀಪಾವಳಿಯ ಊಟ ತಿನ್ಸು. ಕೃಷ್ಣ, ಓ ರಾಧೆಯ ಕೃಷ್ಣ, ಕೃಷ್ಣ, ಓ ಕೃಷ್ಣ, ನೋಡು ನಾನ್ ನಿನ್ಗೋಸ್ಕರ ಬರ್ಸಾನದ ಪೇಡ ತಗೊಂಡ್ಬಂದಿದ್ದೀನಿ. ನನಗ್ ಗೊತ್ತಿದೆ ಗೋಕುಲದ ಬೆಣ್ಣೆಗೆ ಯಾವ್ದು ಸಾಟಿ ಇಲ್ಲ, ಆದ್ರೆ ನಮ್ ಬರ್ಸಾನದ ಪೇಡಾಗಿ ಸಮನಾಗಿರೋ ಸಿಹಿ ಇಡೀ ಬ್ರಜಮಂಡಲದಲ್ಲಿ ಯಾವುದೂ ಇಲ್ಲ. ಹಾ, ಮತ್ತಿನ್ನೇನು, ನಾನು ಈ ಪೇಡ ನಿನಗ್ ತಿನ್ನಿಸ್ತೀನಿ. ಈ ಪೇಡ ತಿಂದಾದ್ಮೇಲೆ ನೀನ್ ಯಾವತ್ತೂ ಯಶೋದೆ ಅಮ್ಮನ್ ಕಷ್ಟ ಕೊಡೋದೇ ಇಲ್ಲ. ಕೊಡಿ ಅತ್ತೆ, ನನ್ ಕೈಗೆ ಪೇಡ ಕೊಡಿ. ಗೊಲ್ಲ, ಘಟಾಸುರನ್ ಬಗ್ಗೆ ನೀನು ಮೊದ್ಲೇ ನನಗೆ ಹೇಳಿದ್ದಿದ್ರೆ ನಿನ್ನ ಹೀಗೆ ಒರಳಿಗೆ ಕಟ್ಟಿರ್ಲಿಲ್ಲ. ನೀನು ನನ್ ಗೆಳೆಯ ಆಗಿರ್ಬೇಕು ಅಂದ್ರೆ ನಿಜ ಹೇಳೋ ಅಭ್ಯಾಸ ಮಾಡ್ಕೋಗೊಲ್ಲ. ಯಾಕಂದ್ರೆ ನಾನ್ ರಾಧೆ, ನಾನ್ ಯಾವಾಗ್ಲೂ ನಿಜಾನೇ ಹೇಳ್ತೀನಿ. ಯಶೋದೆ ಅಕ್ಕ, ಬನ್ನಿ, ರಾಮಾಯಣ ಹೇಳೋ ಸಮಯ ಆಗಿದೆ. ಇವತ್ ನಾವು ನಿಮ್ ಬಾಯಿಂದ ರಾಮಾಯಣದ ಕತೆ ಕೇಳ್ತೀವಿ. ಹಾ ಕೀರ್ತಿ, ಹಾಗೆ ಆಗ್ಲಿ. ರಾಧೆ, ಕಂದ, ಬನ್ನಿ. ಊಟದ ನಂತರ ನಾನ್ ನಿಮ್ಮೆಲ್ರಿಗೂ ರಾಮನ್ ಕಥೆ ಹೇಳ್ತೀನಿ. ರಾಮನ್ ಕಥೆನ ಮನೇಲಿ ಹೇಳೋದ್ರಿಂದ ಮನೆ ಎಲ್ಲಾ ದೋಷನೂ ದೂರ ಆಗತ್ತೆ. ಇದು ಒಳ್ಳೇದೇ ಅಮ್ಮ. ಇದರಿಂದ ಗೋಪಿಗೆಗೆ ಅವಳು ತಪ್ಪು ತಿಳ್ಕೊಳಕ್ಕೆ ಅವಕಾಶ ಸಿಗತ್ತಮ್ಮ. ಗೊಲ್ಲ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ತಾನೆ ನಾನ್ ತಪ್ಪನ್ನ ಒಪ್ಕೊಳ್ಳೋದು. ಆದ್ರೂ ಒಪ್ಕೋತೀನಿ, ನೀನ್ ಏನ್ ಮಾಡ್ತಾ ಇದ್ಯೋ ಎಲ್ರೂ ಒಳ್ಳೇದಕ್ಕೆ ಮಾಡಿದ್ದು ಅಂತ. ಆದ್ರೆ ನೀನ್ ಮಾಡಿದ ರೀತಿ ಸರಿ ಇರ್ಲಿಲ್ಲ ಗೊಲ್ಲ. ಗೋಪಿಕೆ, ನೀನ್ ಏನೇ ಹೇಳು, ಇವತ್ ನೀನ್ ಇದನ್ನ ಒಪ್ಕೊಳ್ಳೇಬೇಕು. ನಾನ್ ನಿನ್ ಯಾವತ್ತೂ ತಪ್ಪು ಮಾಡೋದಿಲ್ಲ ಅಂತ. ಗೊಲ್ಲ, ಎಲ್ಲಿವರೆಗೂ ನಾನ್ ನಿನ್ನ ಸರಿ ಮಾಡಲ್ವೋ ನಾನ್ ಇಂತ ತಪ್ಪು ಮಾಡ್ತಿರ್ತೀನಿ, ಮಾಡ್ತಾನೆ ಇರ್ತೀನಿ. ನಿಮ್ ಯುದ್ಧಾಭ್ಯಾಸನ ನೀವ್ ಆಮೇಲೆ ಮಾಡ್ಕೊಳ್ಳಿ. ಮೊದ್ಲು ನಡೀರಿ, ಊಟ ಮಾಡಿ ನಾನ್ ನಿಮ್ಮೆಲ್ರಿಗೂ ಕತೆ ಹೇಳ್ತೀನಿ. ಇವತ್ತು ದೀಪಾವಳಿ ಅಂತ ಒಳ್ಳೆ ದಿನದಲ್ಲಿ ನಾವು ಎಚ್ಚರವಾಗಿರ್ಬೇಕು. ಇಲ್ಲಿ ಗೋಕುಲದಲ್ಲಿ ಯಾವ ಕೆಟ್ಟ ಘಟನೆನೂ ನಡೀಬಾರ್ದು. ನಮಗ್ ಗೊತ್ತಿಲ್ಲ ಘಟಾಸುರ ಎಲ್ಲಿದ್ದಾನೆ ಅಂತ, ಆದ್ರೆ ನಮಗ್ ಗೊತ್ತಿರೋದು ಅಂದ್ರೆ ಅವನ್ ಕೆಲಸ ಇನ್ನೂ ಮುಗ್ದಿಲ್ಲ ಅಂತ. ಹಾಗಾಗಿ ಅವನು ಮತ್ತೆ ಬಂದೇ ಬರ್ತಾನೆ. ಈ ಸಲ ಅವನನ್ನ ತಪ್ಪಿಸ್ಕೊಂಡು ಹೋಗಕ್ಕೆ ನಾವು ಬಿಡಬಾರ್ದು. ಅರ್ಥ ಆಯ್ತಾ? ನಂದಣ್ಣ, ಏನಾಯ್ತು? ಯಾಕೆಷ್ಟು ಗಾಬರಿ ಆಗಿದ್ದೀರಾ? ಭಗವಂತ ರಾಮನ್ ನಿರ್ಧಾರ ಗಟ್ಟಿಯಾಗಿತ್ತು. ತಾಯಿ ಕೈಕೇಯಿ ಕೊಟ್ಟಿರೋ ವಚನನ ಪಾಲನೆ ಮಾಡೋದಕ್ಕೆ. ಪ್ರಭು ರಾಮ ರಾಜ್ಯವನ್ನೇ ತ್ಯಜಿಸೋ ನಿರ್ಧಾರ ಮಾಡಿದ್ರು. ಮತ್ತಾಗ ಮಾತೆ ಕೌಸಲ್ಯ ಹೇಳಿದ್ರು, ನ ಶಕ್ಯಸೆ ವಾರಯಿತುಂ ಗಚ್ಚೇದಾನಿಂ ರಘುತ್ತಮ ಶೀಘ್ರಂ ಚ ವಿನಿವರ್ತಸ್ವ ವರ್ತಸ್ವ ಚ ಸತಾಂ ಕ್ರಮೆ ಯಂ ಪಾಲಯಸಿ ಧರ್ಮಂ ತ್ವಂ ಧೃತ್ಯಾ ಚ ನಿಯಮೇನ ಚ ಸವೈ ರಾಘವ ಶಾರ್ದೂಲ ಧರ್ಮಸ್ತ್ವಾಮಭಿರಕ್ಷತು. ರಾಮನು ಕಾಡಿಗೆ ಹೋಗುವ ಬಗ್ಗೆ ಚರ್ಚೆಯಾದಾಗ ಆತನ ತಾಯಿ ಕೂಡ ವಚನ ಧರ್ಮ ನಿಯಮದ ಪಾಲನೆ ಮಾಡುವ ಅಗತ್ಯದ ಬಗ್ಗೆ ಹೇಳ್ತಾಳೆ. ಮತ್ತೆ ಈ ರೀತಿಲಿ ತಾಯಿ ಕೌಸಲ್ಯ ಕೂಡ ಪ್ರಭು ರಾಮ ಕಾಡಿಗೆ ಹೋಗುವ ನಿರ್ಧಾರನ ಸರಿ ಅಂತ ಅನ್ಕೊಂಡ್ಲು. ಆಮೇಲೆ ಹೇಳಿದ್ಲು, ಪುತ್ರ, ಎಲ್ಲರ ಒಳಿತಿಗಾಗಿ ಮಾಡಿದ ಈ ನಿನ್ನ ನಿರ್ಧಾರ ಸರಿಯಾಗಿದೆ ಅಂತ. ಮತ್ತೆ ಇದು ನನ್ನ ಸೌಭಾಗ್ಯ, ನನಗೆ ನಿನ್ನಂಥ ಪುತ್ರ ಸಿಕ್ಕಿರೋದು ಅಂತ. ಅತ್ತೆ, ಆಗ ಸೀತಾದೇವಿ ಏನ್ ತೀರ್ಮಾನ ತಗೊಂಡ್ರು? ನಿರ್ಧಾರ ಆಗೋಗಿತ್ತು ರಾಧೆ. ಶ್ರೀರಾಮ ಕಾಡಿಗೆ ಹೋಗ್ಬೇಕಿತ್ತು, ಮತ್ತೆ ದೇವಿ ಸೀತೆ ಅಪ್ಪ ಅಮ್ಮನ ಸೇವೆ ಮಾಡೋದಿಕ್ಕೆ ಅರಮನೆಯಲ್ಲಿರ್ಬೇಕಿತ್ತು. ಯಾಕಂದ್ರೆ ವನವಾಸ ಶ್ರೀರಾಮನ್ ಸಿಕ್ಕಿತ್ತು, ಸೀತಾದೇವಿಗಲ್ಲ. ಆದ್ರೆ ನಾನೇನಾದ್ರೂ ಸೀತೆ ಆಗಿದ್ರೆ ನಾನ್ ಕೂಡ ಪ್ರಭು ಶ್ರೀರಾಮನ್ ಜೊತೆ ವನವಾಸಕ್ಕೆ ಹೋಗ್ತಿದ್ದೆ. ಯಾವ ಹುಡುಗ ಹುಡುಗಿ ರಾಮ ಸೀತೆ ವೇಷ ಹಾಕ್ಬೇಕಾಗಿತ್ತೋ ಅವರು ಏಕಾಏಕಿ ಹುಷಾರ್ ತಪ್ಪಿದ್ದಾರೆ. ಏನು? ಹೌದು ನಂದಣ್ಣ, ನನಗನ್ಸುತ್ತೆ ಗೋಕುಲದಲ್ಲಿ ರಾಮ ಸೀತೆ ಮೆರವಣಿಗೆ ಈ ವರ್ಷ ನಡೆಯಲ್ಲ ಅಂತ. ನೀವೇನ್ ಹೇಳ್ತಾ ಇದ್ದೀರಾ? ಇದು ನಮ್ ಪರಂಪರೆ. ರಾಮ ಸೀತೆ ಮೆರವಣಿಗೆ ಮಾಡದೆ ನಮ್ ದೀಪಾವಳಿ ಪೂರ್ಣ ಆಗಲ್ಲ. ಹಿಂದಿನಿಂದ ನಡ್ಕೊಂಡ್ ಬಂದಿರೋ ಈ ಪರಂಪರೆನ ನಿಲ್ಸೋದ್ ಸರಿಯಲ್ಲ. ಆದ್ರೆ ನಂದಣ್ಣ, ರಾಮ ಸೀತೆ ಇಲ್ದೆ ಈ ಮೆರವಣಿಗೆ ನಡೆಯೋದಾದ್ರೂ ಹೇಗೆ? ಸೀತೆ
ನನ್ಗೋಗೋದಿಕ್ ಬಿಡು ಸೀತೆ. ನಾನಿನ್ ಒಂದ್ ಕ್ಷಣನೂ ಅಯೋಧ್ಯೆಯಲ್ಲಿರಕಾಲ. ನನ್ ನಿರ್ಧಾರ ಅಚಲವಾಗಿದೆ. ನನ್ ತಂದೆ ತಾಯಿ ಮಾತನ್ನ ನಡ್ಸ್ಕೊಳ್ಳೇಬೇಕು. ನಾನು ವನವಾಸಕ್ಕೆ ಹೋಗಲೇಬೇಕು ಸೀತೆ. ದಶರಥ ನಂದನ, ನಿಮ್ಮ ತೀರ್ಮಾನ ಅಚಲವಾಗಿದ್ರೆ ನನ್ ತೀರ್ಮಾನನೂ ಅಚಲವಾಗಿದೆ. ನಾನು ನಿಮ್ ಜೊತೆ ವನವಾಸಕ್ಕೆ ಬರ್ತೀನಿ. ಎಲ್ಲಿ ರಾಮನೋ ಅಲ್ಲೇ ಸೀತೆ. ಸೀತೆ, ಕಾಡಲ್ಲಿ ತುಂಬಾ ಕಷ್ಟ ಇರುತ್ತೆ, ತುಂಬಾ ದುಃಖನೂ ಇರುತ್ತೆ. ಅಲ್ಲಿ ತಿನ್ನೋದಿಕ್ ಬೆಣ್ಣೆನೂ ಇರಲ್ಲ. ನಾವಲ್ಲಿ ಬರೀ ಗಡ್ಡೆ ಗೆಣಸು ತಿಂದೆ ಹೊಟ್ಟೆ ತುಂಬಿಸ್ಕೋಬೇಕು. ದಶರಥ ನಂದನ, ನಾನ್ ಸೀತೆ, ನನ್ಗೆಲ್ಲ ತಿಳಿಯುತ್ತೆ. ನಾನ್ ವನವಾಸಕ್ಕೆ ಬರ್ತೀನಿ ಅಂತ ಒಂದ್ಸಲ ಹೇಳಿದ್ಮೇಲೆ ನಾನ್ ವನವಾಸಕ್ಕೆ ಬರ್ತೀನಿ 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 ಬರ್ತೀನಿ. ನನ್ನನ್ನ ಯಾರು ತಡಿಯಕ್ಕಾಗಲ್ಲ. ಸೀತೆ, ಇದೇ ನಿನ್ ಕೊನೆ ನಿರ್ಧಾರ ಆಗಿದ್ರೆ ಸರಿ, ಬಾ, ನಾವು ತಂದೆ ಆಶೀರ್ವಾದ ತಗೊಳ್ಳೋಣ. ಪಿತಾಶ್ರೀ, ಪಿತಾಶ್ರೀ, ನಮಗೆ ವನವಾಸಕ್ಕೆ ಹೋಗಕ್ಕೆ ಅಪ್ಪಣೆ ಕೊಡಿ ಪಿತಾಶ್ರೀ. ಕೃಷ್ಣ, ಏನ್ ಹೇಳ್ತಾ ಇದೀಯ ನೀನು? ಪಿತಾಶ್ರೀ, ನನ್ಗೆ ಅರ್ಥ ಆಗ್ತಿದೆ. ನೀವು ನನ್ನ ಪ್ರೀತಿಯಿಂದ ತಡೆಯಕ್ ನೋಡ್ತಿದ್ದೀರಾ. ಆದ್ರೆ ಪ್ರೀತಿಗಿಂತ ದೊಡ್ಡದು ವಚನ. ಯಾಕಂದ್ರೆ ರಘುಕುಲದ ಶಕ್ತಿನೇ ಅದು. ಪ್ರಾಣ ಹೋದ್ರೂ ಸರಿ, ಆದ್ರೆ ವಚನ ಮರಿಬೇಡಿ. ಈಗ ನಮ್ಗೆ ಅಪ್ಪಣೆ ಕೊಡಿ ಪಿತಾಶ್ರೀ. ಬಾ ಸೀತೆ. ಇವರಿಬ್ರಿಗೆ ಏನಾಗಿದೆ? ನಂದಣ್ಣ, ಇಬ್ರಿಗೂ ಏನೂ ಆಗಿಲ್ಲ. ಇವ್ರ ಮೇಲೆ ನಂದ್ರಾಣಿ ಹೇಳಿದ ರಾಮಾಯಣದ ಕತೆ ದೊಡ್ಡ ಪ್ರಭಾವ ಬೀರಿದೆ. ನೋಡಿ, ಇಬ್ರು ಹೇಗೆ ರಾಮ ಸೀತೆ ಹಾಗೆ ನಡ್ಕೊಳ್ತಿದ್ದಾರೆ. ನಾರಾಯಣ ನಾರಾಯಣ. ಪ್ರಭು, ಗೋಕುಲವಾಸಿಗಳ ತಿಳುವಳಿಕೆ ಇಷ್ಟೆಯೇ. ಶ್ರೀ ರಾಧೆ ಮತ್ತು ಶ್ರೀ ಕೃಷ್ಣನ ಮೇಲೆ ಕೇವಲ ರಾಮಕಥೆಯ ಪ್ರಭಾವವಿದೆ. ಆದರೆ ಸತ್ಯವಂತೂ ಅದೇ ಅಲ್ಲವೇ? ಅವರೇ ಸಾಕ್ಷಾತ್ ಶ್ರೀರಾಮ ಮತ್ತು ಸೀತೆ. ಜಗತ್ತು ಇಂದು ಯಾವ ರಾಮಕಥೆಯನ್ನು ಕೇಳುತ್ತಿದೆಯೋ ಆ ಪೂರ್ತಿ ರಾಮಾಯಣದಲ್ಲಿ ಇವರೇ ಜೀವಿಸಿದವರು. ನಾರಾಯಣ ನಾರಾಯಣ. ನಂದ, ನಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತು. ಇನ್ನು ನಿಮ್ ಗೋಕುಲದ ಪ್ರಸಿದ್ಧ ರಾಮ ಸೀತೆ ಮೆರವಣಿಗೆ ಖಂಡಿತ ನಡೆಯುತ್ತೆ. ಆದ್ರೆ ರಾಮ ಸೀತೆ ಯಾರಾಗ್ತಾರೆ? ನಮ್ಮ ರಾಧೆ ಕೃಷ್ಣ, ಇನ್ಯಾರು? ನೋಡು, ಹೇಗೆ ಸಾಕ್ಷಾತ್ ರಾಮ ಸೀತೆ ಹಾಗೆ ಕಾಣಿಸ್ತಿದ್ದಾರೆ. ಆದ್ರೆ ನಂದ, ನೀನು ರಾಮಲೀಲೆನ ನಡೆಸ್ಕೊಂಡು ಬರ್ತಾ ಇದೀಯಾ. ನನ್ ಮಾತು ಕೇಳು. ರಾಮ ಸೀತೆಯ ಇಷ್ಟು ಸುಂದರವಾದ ಜೋಡಿನ ಜಗತ್ನಲ್ಲಿ ಇಲ್ಲಿವರೆಗೂ ಯಾರೂ ನೋಡಿರಲ್ಲ. ನಂದಣ್ಣ, ನೀವು ನಮ್ಗೆ ಒಪ್ಪಿಗೆ ಕೊಡಿ ಸಾಕು. ಹೌದು, ಒಪ್ಪಿಗೆ ಕೊಡಿ. ಭಗವಂತ ರಾಮ ಮತ್ತು ಸೀತಾ ಮಾತೆಗೆ ಭಗವಂತ ರಾಮ ಮತ್ತು ಸೀತಾ ಮಾತೆಗೆ. ಮಗಳೇ, ನೀನು ಹೇಳಿದ ಹಾಗೆ ನಾನು ಅಕ್ರೂರರಿಗೆ ಮೃತ್ಯು ಒಟ್ಟಿ ಕೊಟ್ಟಿದ್ದೀನಿ. ನಾನಿನ್ನು ಹೊರಡ್ತೀನಿ. ಅಣ್ಣ, ಇನ್ನೂ ನಿಮ್ಮ ಜವಾಬ್ದಾರಿ ಪೂರ್ತಿ ಮುಗಿದಿಲ್ಲ. ನೀವು ಗೋಕುಲಕ್ಕೆ ಹೋಗಿ ಈ ವಿಷಯವನ್ನ ರಾಣಿ ರೋಹಿಣಿಗೆ ತಿಳಿಸಬೇಕು. ಆಗಲೇ ನಮ್ಮ ಯೋಜನೆ ಸಫಲವಾಗುವುದು. ಮಗಳೇ, ಚಿಂತೆ ಮಾಡಬೇಡಮ್ಮ. ನಿನ್ನ ಯೋಜನೆ ಖಂಡಿತ ಸಫಲ ಆಗುತ್ತೆ. ಈ ವರ್ಷದ ದೀಪಾವಳಿನ ನಾನು ಗೋಕುಲದಲ್ಲೇ ಆಚರಿಸ್ತೀನಿ. ದೇವಕಿ, ಈ ಮೃತ್ಯು ಒಟ್ಟಿ ರೋಹಿಣಿ, ಇದೆಲ್ಲ ಏನಾಗುತ್ತಿದೆ? ನನಗೆ ಅರ್ಥವಾಗುತ್ತಿಲ್ಲ. ಅಕ್ರೂರರಿಗೆ ಈ ಮೃತ್ಯುವಟಿ ನೀಡುವ ಉದ್ದೇಶವೇನು? ಮಹಾರಾಜ, ಈ ಮೃತ್ಯುವಟಿ ಮಾತ್ರ ಅಕ್ರೂರರಿಗೆ ಜೀವದಾನ ನೀಡಬಲ್ಲದು. ಒಂದು ಔಷಧಿ ಮೃತ್ಯು ನೀಡುವುದಾದರೆ ಅದು ಅಕ್ರೂರರಿಗೆ ಜೀವದಾನ ಹೇಗೆ ನೀಡಬಲ್ಲದು? ಮಹಾರಾಜ, ಈ ಔಷಧಿ ಮೃತ್ಯುವೇನೋ ನೀಡುತ್ತದೆ, ಆದರೆ ಪೂರ್ತಿ ಮೃತ್ಯುವಲ್ಲ. ಈ ಔಷಧಿಯಿಂದ ಮನುಷ್ಯ ಸ್ವಲ್ಪ ಸಮಯದವರೆಗೆ ಸತ್ತಂತಾಗುತ್ತಾನೆ. ಎಷ್ಟೆಂದರೆ ಅವನ ನಾಡಿಯೂ ಮಿಡಿಯೋದಿಲ್ಲ, ಆದರೆ ಅವರು ಮೃತರಾಗುವುದಿಲ್ಲ. ಆದರೆ ಇದರ ಅರ್ಥವೇನು ದೇವಕಿ? ಮಹಾರಾಜ, ಅರ್ಥ ಇಷ್ಟೇ. ಕಂಸ ಅಕ್ರೂರರು ಸತ್ತರೆಂದು ತಿಳಿದು
ಅವರ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರ ಮಾಡುವ ಸಲುವಾಗಿ ಅವರನ್ನು ಯಮುನಾ ನದಿ ತೀರಕ್ಕೆ ಒಯ್ಯುತ್ತಾನೆ. ಅಲ್ಲಿ ಮೊದಲೇ ಬಂದಿರುವ ರೋಹಿಣಿ ಅಕ್ಕ ಮತ್ತು ಮಾಹಿಷ್ಮತ್ಯ ಸೈನಿಕರು ಅಕ್ರೂರರನ್ನ ಕಾಪಾಡುತ್ತಾರೆ. ಮಹಾರಾಜ, ಇದೇ ನನ್ನ ಯೋಜನೆಯಾಗಿತ್ತು. ಕ್ಷಮಿಸಿ, ನಾನು ನಿಮಗೆ ಪೂರ್ತಿ ಸತ್ಯ ಹೇಳಲಾಗಲಿಲ್ಲ. ದೇವಕಿ, ನನಗೆ ಏನೂ ಅರ್ಥವಾಗಿರಲಿಲ್ಲ. ಆದರೆ ಈಗ ಪೂರ್ತಿ ವಿಶ್ವಾಸವಿದೆ, ನೀನೇ ಅಕ್ರೂರರನ್ನು ಈ ಕಷ್ಟದ ಪರಿಸ್ಥಿತಿಯಿಂದ ಪಾರು ಮಾಡುವೆ ಎಂದು. ಎಲ್ಲ ಹೇಳಿ ಸೀತಾಪತಿ ಶ್ರೀರಾಮಚಂದ್ರನಿಗೆ ಜಗಜ್ಜನನಿ ಸೀತಾ ಮಾತೆಗೆ ತ್ರೇತಾಯುಗದ ಸೀತಾ ರಾಮ ದ್ವಾಪರ ಕಾದನು ರಾಧಾ ಶ್ಯಾಮ. ತ್ರೇತಾಯುಗದ ಸೀತಾ ರಾಮ ಎರಡು ಯುಗಗಳ ಮಿಲನವಿಂದು ರಾಮಕೃಷ್ಣರ ಯುಗಳದಿನಿಂದು ರಾಮ ಸೀತೆಯರ ಜೋಡಿಯು ಮೆರೆಯೇ ವಿಷ್ಣು ಲಕ್ಷ್ಮಿ ಯುಗದಂತೆಯೇ ಸೆಳೆಯೇ. ಜಯ 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 ಶ್ರೀ ನಾರಾಯಣಗೆ ರಾಮಾಯಣದ ಸೀತಾರಾಮಗೆ. ಪ್ರಭು, ತ್ರೇತಾಯುಗದಲ್ಲಿ ನಾನು ನಿಮ್ಮ ಬಾಲ್ಯ ರೂಪದ ದರ್ಶನ ಮಾಡಿರಲಿಲ್ಲ. ಆದರೆ ಈ ದ್ವಾಪರ ಯುಗದಲ್ಲಿ ನಿಮ್ಮ ಈ ಬಾಲರೂಪವನ್ನ ನೋಡಿ ನನ್ನ ಮನಸ್ಸಿನ ಆಸೆ ಪೂರ್ತಿಯಾಯಿತು. ಇನ್ನು ನನಗೆ ಮುಕ್ತಿ ದೊರೆಯಲಿ ಬಿಡಲಿ, ಆದರೆ ನನ್ನ ಜೀವನದ ಉದ್ದೇಶ ಪೂರ್ತಿಯಾಗಿದೆ. ಜೈ ಶ್ರೀರಾಮ್. ನನಗೆ ಅರ್ಥ ಆಯ್ತು ಪ್ರಭು. ನೀವು ರಾಮನ ವೇಷ ತೊಟ್ಟು ಬಂದಿರೋದು ನೋಡಿದ್ರೆ ನನಗೆ ಮುಕ್ತಿ ಸಿಗುತ್ತೆ ಅನ್ಸುತ್ತೆ. ಆದ್ರೆ ಅದಕ್ಕೆ ನಾನು ನಿಮ್ಮ ಮುಂದೆ ಬರ್ಬೇಕಾಗತ್ತೆ. ರಾಮನ ಯುಗ ಗೋಕುಲದಲ್ಲಿ ಬಂದು ಧರ್ಮ ಕರ್ಮ ಗತಿ ಕಲಿಸಲಿಕೆಂದು ಪುಣ್ಯಕ್ಕಿಂತ ಪಾಪ ಹೆಚ್ಚದಂತೆ ಲೀಲೆಯ ಕೃಷ್ಣನು ಗೈದಿಹನಂತೆ ಭಕ್ತರ ಭಕ್ತಿಗೊಲಿದು ಕೀರ್ತಿ, ನೋಡಿದ್ಯಾ ರಾಧೆ ಹಾಗೂ ಕೃಷ್ಣ ಈ ರಾಮ ಸೀತೆಯ ಮುದ್ದಾದ ರೂಪದಲ್ಲಿ ಸುಂದರವಾಗಿ ಕಾಣ್ತಿದ್ದಾರೆ. ನೀವ್ ಹೇಳಿದ್ ನಿಜಾನೆ. ನಮ್ ಮಗಳು ರಾಧೆ ಅಂತೂ ಸಾಕ್ಷಾತ್ ಮಾತೆ ಲಕ್ಷ್ಮಿ ತರಾನೇ ಕಾಣಿಸ್ತಿದ್ದಾಳೆ. ನನಗೆ ಮೊದಲಿಂದ ಅನ್ಸಿತ್ತು ರಾಧೆ ಕೃಷ್ಣ ನಡುವೆ ಯಾವುದೋ ದಿವ್ಯವಾದ ಸಂಬಂಧ ಇದೆ ಅಂತ. ಅದನ್ನ ನಾವು ನೋಡೋಕ್ಕೂ ಆಗ್ತಿಲ್ಲ ಅಥವಾ ಅರ್ಥ ಮಾಡ್ಕೊಳಕ್ಕೂ ಆಗ್ತಿಲ್ಲ. ಆದ್ರೆ ರಾಧೆ ಕೃಷ್ಣನ್ ಈ ರೂಪ ನೋಡಿದ್ಮೇಲೆ ನಮ್ ಎಲ್ಲಾ ಸಂದೇಹನೂ ದೂರ ಆಗ್ತಿದೆ. ಇವತ್ ನಮ್ ಕಣ್ಣಿಗೆ ಕೌದಿರೋ ಭ್ರಮೆ ಅನ್ನೋ ಪರದೆ ಸರ್ಸೋಕೆ ಅಂತಾನೆ ರಾಧೆ ಕೃಷ್ಣ ಇಬ್ರೂನು ಈ ರೂಪದಲ್ಲಿ ಬಂದಿರೋ ಹಾಗಿದೆ. ನೀನ್ ಸತ್ಯವಾಗ್ಲೂ ನನ್ನ ಮನಸ್ಸಿನ ಮಾತನ್ನು ಹೇಳ್ದೆ ಕೀರ್ತಿ. ನನಗೆ ಹೇಗೆ ಅನಿಸ್ತಿದೆ ಅಂದ್ರೆ ಜನ್ಮ ಜನ್ಮಾಂತರದ ಪುಣ್ಯದ ಫಲ ಆಗಿ ಇವತ್ತು ನಮ್ಮ ಜೀವನದಲ್ಲಿ ಈ ದಿವ್ಯ ಕ್ಷಣ ಬಂದಿರಬೇಕು. ನಾವಿಲ್ಲಿ ರಾಧೆ ಕೃಷ್ಣನ ರೂಪದಲ್ಲಿ ಸಾಕ್ಷಾತ್ ಮಾತೆ ಲಕ್ಷ್ಮಿ ಮತ್ತೆ ಪ್ರಭು ವಿಷ್ಣುವಿನ ದರ್ಶನ ಮಾಡ್ತಿರೋ ಹಾಗೆ. ಶ್ರೀ ಜಾನಕಿ ರಾಮಾಭ್ಯೋ ನಮಃ. ಓ ಮಹಾಲಕ್ಷ್ಮಿಯೇ ನಮಃ. ಅದ್ಭುತ, ಅಲೌಕಿಕ, ಅವಿಸ್ಮರಣೀಯ. ದೇವತೆಗಳೇ, ಇದು ಸೃಷ್ಟಿಯಲ್ಲೇ ಮೊದಲು ಜಗತ್ಪಾಲಕನಾದ ವಿಷ್ಣುವಿನ ಎರಡೂ ಅವತಾರಗಳನ್ನು ಒಟ್ಟಿಗೆ ನೋಡುವ ಸೌಭಾಗ್ಯ ನಮಗೆ ದೊರೆತಿದೆ. ಸತ್ಯವಾದ ಮಾತು ಅಗ್ನಿದೇವ. ಶ್ರೀಕೃಷ್ಣ ಹಾಗೂ ರಾಧೆಯ ರೂಪದಲ್ಲಿ ಶ್ರೀರಾಮ ಮತ್ತು ಸೀತಾಮಾತೆಯ ದರ್ಶನ ಪಡೆಯುವ ಸೌಭಾಗ್ಯ ನಮ್ಮದು. ಹೌದು, ನಾವು ಈ ದಿವ್ಯ ಕ್ಷಣದ ಲಾಭ ಪಡೆಯಬೇಕು. ಪ್ರಭು ಮತ್ತು ಮಾತೆಯ ದರ್ಶನ ಪಡೆಯಲು ಗೋಕುಲಕ್ಕೆ ಹೋಗಲೇಬೇಕು.
ಇಂದು ದೀಪಾವಳಿ ಇದೆ. ಅಕ್ರೂರ, ಏಳು, ಈ ದೀಪಾವಳಿಯ ಸಂಭ್ರಮ ಆಚರಿಸು. ನೋಡು, ನನ್ನ ಕೈಯಾರೆ ನಿನ್ನ ಕಾರಾಗೃಹವನ್ನು ಬೆಳಗಿಸಿದ್ದೇನೆ. ಈ ದಿನದಂದೇ ನಿನ್ನ ಭಗವಂತ ಶ್ರೀರಾಮ ರಾವಣನನ್ನು ಕೊಂದು ಲಂಕೆಯಿಂದ ಅಯೋಧ್ಯೆಗೆ ಹೋಗಿದ್ದ ಮತ್ತು ನಿನ್ನಂತಹ ಭಕ್ತರು ಅವನಿಗೆ ಜೈಕಾರ ಕೂಗಿ 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 ಅವನನ್ನು ಸ್ವಾಗತ ಮಾಡಿದ್ದಿರಿ. ಏಳು, ನೀನು ಜೈಕಾರ ಕೂಗು ಭಗವಂತನಿಗೆ. ಏಳು. ಇವನು ಮಿಸುಕಾಡುತ್ತಿಲ್ಲ, ಹೊರಳಾಡುತ್ತಿಲ್ಲ, ಮಾತನಾಡುವುದಿಲ್ಲ, ಏನೂ ಇಲ್ಲ. ಇಂದು ಹಬ್ಬದ ದಿನವೂ ಇವನಿಗೆ ಜೀವನದ ಮೇಲೆ ಏಕಿಷ್ಟು ಉದಾಸೀನ ಭದ್ರಾಕ್ಷ. ನೋಡು ಭಗವಂತ, ಇವನ್ ಜೀವನ ಈಗ್ಲೇ ಬೆಣ್ಣೆ ತರ ಕರಗಿಸ್ಲಾ? ಭಗವಂತ, ಇವನಿಗೆ ನಾಡಿ ಮಿಡಿತನೂ ಇಲ್ಲ, ಉಸಿರೂ ಇಲ್ಲ. ನೋಡ್ತಾ ಇದ್ರೆ ಅವನ್ ಲೀಲೆ ಇಲ್ಲಿಗೆ ಮುಗ್ದೋಗಿರ್ಬೇಕು. ಭಗವಂತ, ನನಗನ್ಸುತ್ತೆ ಅಕ್ರೂರ ಸತ್ತನೆ. ದೀಪಾವಳಿಯ ದಿನ ಅಧರ್ಮಿಗಳು ಸಾಯುತ್ತಾರೆ. ನೀನು ಹೇಗೆ ಸತ್ತೆ ಅಕ್ರೂರ? ನೀನೇನಾದರೂ ನನ್ನೊಂದಿಗೆ ಕುಟಿಲ ರೀತಿ ಮಾಡುತ್ತಿರುವೆಯಾ? ವೈದ್ಯರಾಜರಲ್ಲಿ ಪ್ರಲಬ್ಧ. ಭಗವಂತ, ನಾನು ಇಡೀ ಅರಮನೆನೆಲ್ಲ ಹುಡುಕ್ ನೋಡ್ದೆ, ಆದ್ರೆ ಈ ರಾಜ್ಯವೈದ್ಯ ಎಲ್ಲೂ ಇಲ್ಲ ಭಗವಂತ. ಒಂದು ವೇಳೆ ಅವರು ದೀಪಾವಳಿ ಆಚರಣೆಗೆ ಹೋಗಿಲ್ಲ ತಾನೆ? ನಾಲ್ಕು ಕಡೆ ಕಣ್ಣಿಡಿ, ಅದೇನ್ ಬೇಕಾದ್ರೂ ಆಗ್ಲಿ, ಕಂಸನ ಯಾವುದೇ ರಾಕ್ಷಸ ದೀಪಾವಳಿಯ ಈ ಹಬ್ಬದ ದಿನ ಗೋಕುಲದೊಳಗೆ ಕಾಲಿಡಬಾರ್ದು. ಮತ್ತೆ ಘಟಾಸುರ ಅಂತೂ ಬರ್ಲೇಬಾರ್ದು. ಇಲ್ಲಿ ಕೇಳಿ, ಯಾರಾದ್ರೂ ನನಗೆ ತಿಳಿಸ್ತೀರಾ ದೇವಿ ರೋಹಿಣಿ ಗೋಕುಲದಲ್ಲಿ ಎಲ್ಲಿರ್ತಾರೆ? ಮೊದಲು ಹೇಳೋ, ನೀನ್ ಎಲ್ಲಿಂದ ಬರ್ತಿದ್ಯಾ? ಅವ್ರನ್ನ ನೋಡಕ್ಕೆ ಮಥುರೆಯಿಂದ ಬಂದಿದ್ದೀನಿ. ಮಥುರೆ? ಇಲ್ಲಿ ಯಾವ ದೇವಿ ರೋಹಿಣಿನೂ ಇಲ್ಲ. ನಿಮ್ಗ್ಯಾರೋ ದಾರಿ ತಪ್ಸಿರ್ಬಹುದು. ಆದ್ರೆ ನೀವಿಲ್ಲಿಂದ ಹೊರಟೋಗಿ. ಸರಿ. ಇವನು ದೇವಿ ರೋಹಿಣಿ ಬಗ್ಗೆ ಯಾಕೆ ಹೇಳ್ತಿದ್ದ? ನನ್ಗನ್ಸತ್ತೆ ಇವನು ಖಂಡಿತ ಕಂಸನ ಗುಪ್ತಚರನೇ ಇರ್ಬೇಕು. ಸೀತಾಪತಿ ರಾಮಚಂದ್ರನಿಗೆ, ಸೀತಾಪತಿ ರಾಮಚಂದ್ರನಿಗೆ, ಸೀತಾಪತಿ ರಾಮಚಂದ್ರನಿಗೆ, ಸೀತಾಮಾತೆಗೆ ಜೈ. ನವ ಕಂಜ ಲೋಚನ ಕಂಜ ಮುಖಕರ ಕಂಜ ಪದ ಕಂಜಾರುಣಂ. ಯಾರ ನೇತ್ರವು ಅರಳಿದ ಕಮಲದಂತಿರುವುದೋ, ವದನ ಹಸ್ತ ಪಾದಗಳು ಕೆಂಪು ಕಮಲದಂತೆಯೇ ಇರುವವೋ, ಯಾರಿಂದ ಜನ್ಮ ಮರಣಗಳ ದಾರುಣ ದುಃಖಗಳಿಗೆ ಮುಕ್ತಿ ಸಿಗುವುದೋ, ಆ ಪರಮಾತ್ಮನ ಬಾಲರೂಪವನ್ನು ಕಂಡು ನಾನು ಧನ್ಯನಾದೆ. ಸೀತಾ ಮಾತೆಗೆ ಜೈ. ಪ್ರಣಾಮ ಗುರುದೇವ. ನಾವು ನಿಮಗಾಗೆ ಕಾಯ್ತಿದ್ವಿ. ನಮ್ಮ ಆಸೆ ಅಂದ್ರೆ ರಾಮ ಸೀತೆ ಆರ್ತಿನ ನೀವೇ ಮಾಡಬೇಕು ಅಂತ. ಇದು ನನ್ನ ಸೌಭಾಗ್ಯವಾಗಿದೆ ನಂದ. ಗೋಕುಲವಾಸಿಗಳೇ, ತ್ರೇತಾಯುಗದಲ್ಲಿ ಇದೇ ದಿನ ರಘುರಾಮ ಅಧರ್ಮದ ಅಂತ್ಯ ಮಾಡಿ ಧರ್ಮದ ರಕ್ಷಣೆ ಮಾಡಿ ಅಯೋಧ್ಯೆಗೆ ಮರಳಿದ್ದ. ಅವನು ಈ ಘೋಷಣೆ ಮಾಡಿದ್ದ: ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅರ್ಥವಿಷ್ಟೇ, ಜಗತ್ತಿನಲ್ಲಿ ಎಂದು ಧರ್ಮದ ನಾಶವಾಗುವುದೋ ಅಂದು ಅವನು ಮತ್ತೆ ಅವತರಿಸುತ್ತಾನೆ.
ದೀಪಾವಳಿಯ ಈ ಮಹಾಪರ್ವ ನೀಡುವ ಸಂದೇಶವೇನೆಂದರೆ ನಾವು ಅಧರ್ಮಕ್ಕೆ ಎಂದಿಗೂ ಹೆದರಬಾರದು. ಏಕೆಂದರೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅಂದರೆ ಸಾಧು ಜನರ ರಕ್ಷಣೆಗೆ ಮತ್ತು ದುಷ್ಟರ ವಿನಾಶಕ್ಕಾಗಿ ಭಕ್ತವತ್ಸಲ ಭಗವಂತ ಎಂದಿಗೂ ನಮ್ಮ ಜೊತೆ ಇರುತ್ತಾನೆ. ನಾವು ಅವನನ್ನು ಗುರುತಿಸುವುದಿಲ್ಲ. ಅವನು ಯಾವುದಾದರೂ ರೂಪದಲ್ಲಿ ನಮ್ಮ ಮಧ್ಯದಲ್ಲೇ ಇರುತ್ತಾನೆ. ನಾವು ಅವನ ಲೀಲೆಗಳನ್ನು ನೋಡಲಾರೆವು, ಆದರೆ ಹೀಗೂ ಇರಬಹುದು. ಕೃಷ್ಣ ಮತ್ತು ರಾಧೆಯ ರೂಪವೇ ಅವರ ಪರಮಾವತಾರವಿರಬಹುದು. ಇಲ್ಲಿಂದ ನಾನು ಪ್ರಭುವಿನ ಆರತಿಯಲ್ಲಿ ಭಾಗಿಯಾಗೋಕ್ಕಾಗಲ್ಲ. ಅದಕ್ಕಾಗಿ ನಾನು ಸರಿಯಾದ ಜಾಗಕ್ಕೆ ಹೋಗ್ಬೇಕು. ಇಂದು ನಾವು ರಾಮ ಮತ್ತು ಸೀತೆಯರಿಗೆ ಮಾಡುವ ದಿವ್ಯ ಆರತಿ ಹೇಗಿರಬೇಕೆಂದರೆ ಅವರೇ ಸಾಕ್ಷಾತ್ ನಮ್ಮ ಮುಂದೆ ಇರುವರೆಂಬಂತೆ. ರೋಹಿಣಿ ದೇವಿ, ಮಹಾರಾಜ, ದೀಪಾವಳಿಯ ಈ ಹಬ್ಬ ಕೇವಲ ಧರ್ಮದ ವಿಜಯದ ಹಬ್ಬ ಮಾತ್ರವಲ್ಲ, ಬದಲಿಗೆ ಧರ್ಮದ ಮೇಲೆ ನಂಬಿಕೆ ಇಡುವ ಹಬ್ಬವೂ ಹೌದು. ನಿನ್ನ ಮಾತು ಸತ್ಯ ದೇವಕಿ. ಪ್ರಭು ಶ್ರೀರಾಮ ಇಂದಿನ ದಿನ ಅಧರ್ಮದ ಅಂತ್ಯ ಮಾಡಿ ಸಂಪೂರ್ಣ ಜಗತ್ತಿಗೆ ಈ ಸಂದೇಶ ನೀಡಿದ್ದಾರೆ. ಧರ್ಮದಿಂದ ನಡೆದುಕೊಳ್ಳುವವರಿಗೆ ಎಂದಿಗೂ ಜಯವೇ ಸಿಗುವುದು. ಅಧರ್ಮ ಎಂದಿಗೂ ನಾಶವಾಗುತ್ತದೆ. ಅಧರ್ಮ ರಾವಣನಿಂದಾಗಲಿ ಅಥವಾ ಅನಾಚಾರಿ ಕಂಸನಿಂದ. ಹೇ ಪ್ರಭು, ನಾನು ಅನ್ಕೊಂಡಿದ್ದೆ ಋಷಿ ದೂರ್ವಾಸರು ನನಗೆ ಶಾಪ ಕೊಟ್ರು ಅಂತ. ಆದ್ರೆ ನಿಮ್ಮ ಈ ದಿವ್ಯ ಆರತಿಯಲ್ಲಿ ಭಾಗಿಯಾದ್ಮೇಲೆ ನನಗನ್ನಿಸ್ತಾ ಇದೆ ಅವ್ರು ನನಗೆ ಶಾಪ ಅಲ್ಲ, ವರದಾನ ನೀಡಿದ್ರು ಅಂತ. ನಾನು ಧನ್ಯನಾದೆ ಪ್ರಭು, ನಾನು ಧನ್ಯನಾದೆ. ಇನ್ನು ನಾನು ನಿಮ್ಮ ಮುಂದೆ ಬರೋದನ್ನ ಯಾರೂ ತಡೆಯೋಕ್ಕಾಗಲ್ಲ. ಹೇಳಿ ಸೀತಾಪತಿ ರಾಮಚಂದ್ರನಿಗೆ ಜೈ. ಘಟಾಸುರ ಬಂದ, ಓಡಿ ಓಡಿ. ಹೌದು, ಓಡಿ ಓಡಿ. ಘಟಾಸುರ, ಇವತ್ ನೀನ್ ಇಲ್ಲಿ ಬಂದು ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ಇವತ್ತು ನಿನ್ನ ಅಂತ್ಯ ಆಗೇ ಆಗತ್ತೆ.
ಮಡಿಕಾಸುರ? ಇವನು ಯಾರೇ ಆಗಿರಲಿ, ಆದರೆ ರಾಕ್ಷಸನಲ್ಲ. ಪ್ರಭು ಶ್ರೀರಾಮನ ಪವಿತ್ರ ಆರತಿಯಲ್ಲಿ ಯಾವ ಅಸುರನೂ ಪ್ರವೇಶಿಸಲಾರ. ಇವನ್ಯಾರು? ನಾನು ಋಷಿ ದೂರ್ವಾಸ ನಿನಗೆ ಶಾಪ ನೀಡುತ್ತೇನೆ. ಈ ಮಡಿಕೆಯಲ್ಲಿ ಬಂಧಿಸಲ್ಪಟ್ಟು ಸಪ್ತ ನದಿಗಳಲ್ಲೂ ಅಲೆಯುತ್ತಿರು. ಇವನು ದೂರ್ವಾಸ ಋಷಿಯಿಂದ ಶಾಪ ಹೊಂದಿದ ಪ್ರಭು ಶ್ರೀರಾಮನ ಪರಮಭಕ್ತ ಕೇವಟ. ಎಷ್ಟೋ ವರ್ಷಗಳಿಂದ ತನ್ನ ಮುಕ್ತಿಗಾಗಿ ಅಲೆದಾಡುತ್ತಿದ್ದಾನೆ. ಮತ್ತಿವನ ಉದ್ಧಾರ ಕೇವಲ ಆ ಪ್ರಭು ನಾರಾಯಣನಿಂದ ಮಾತ್ರ ಸಂಭವವಾಗುತ್ತದೆ. ಪ್ರಭು, ತಾವೇನೋ ಇಡೀ ಗೋಕುಲದ ಮಡ್ಕೆನೆಲ್ಲ ಹೊಡೆದಾಕಿದ್ರಿ, ಆದ್ರೆ ಒಂದು ಮಡ್ಕೆ ಇನ್ನೂ ಉಳ್ಕೊಂಡಿದೆ. ಈಗ ಸಮಯ ಬಂದಿದೆ ಪ್ರಭು, ಈ ಮಡ್ಕೆನೂ ಒಡೆದ್ಬಿಡಿ. ಸರಿ ಸೀತೆ, ನಾನು ಈ ಮಡ್ಕೆನ ಹೊಡೆಯೋದು ಹೇಗೆ? ನನ್ನ ಹತ್ರ ಈಗ ಏನೂ ಇಲ್ವಲ್ಲ. ಪ್ರಭು, ತಮ್ಗೆ ಆ ಚಿಂತೆ ಬೇಡ. ನಾನ್ ಸೀತೆ, ನನ್ನ ಹತ್ರ ನಿಮ್ಮೆಲ್ಲ ಸಮಸ್ಯೆಗೂ ಪರಿಹಾರ ಇದೆ. ಇದನ್ ತಗೊಳ್ಳಿ ಪ್ರಭು, ತಮ್ಮ ಮಡ್ಕೆ ಹೊಡೆಯೋ ಅಸ್ತ್ರ. ಹೇ ಪ್ರಭು, ನಾನು ಯುಗಗಳಿಂದ ಯಾವ ಕ್ಷಣಕ್ಕಾಗಿ ಕಾಯ್ತಾ ಇದ್ನೋ ಆ ಕ್ಷಣ ಬಂದೇ ಬಿಟ್ಟಿದೆ. ಈಗ ವಿಳಂಬ ಮಾಡಬೇಡಿ ಪ್ರಭು, ಈ ಭಕ್ತನ ಉದ್ಧಾರ ಮಾಡಿ ಪ್ರಭು. ನನ್ನನ್ನ ನಿಮ್ಮ ಬಳಿ ಕರೆದುಕೊಳ್ಳಿ ಪ್ರಭು. ಜೈ ಶ್ರೀರಾಮ್. ಗೋಕುಲವಾಸಿಗಳೇ, ಅವನ್ ಯಾರೋ ರಾಕ್ಷಸ ಅಲ್ಲ. ಕೃಷ್ಣ, ಏನಪ್ಪ ಹೇಳ್ತಿದ್ಯಾ? ಆ ಘಟಾಸುರನ ನಮ್ ಕಣ್ಣಾರೆ ನಾವು ನೋಡಿದ್ವಿ. ಆತರ ರೂಪ ಕೇವಲ ಒಬ್ಬ ರಾಕ್ಷಸಂಗ್ ಮಾತ್ರ ಇರುತ್ತೆ. ತಪ್ಪು, ಅವರ ಸ್ವರೂಪ ಅಲ್ಲ, ಅವರ ಸ್ವಭಾವ ನೋಡಿ. ಅವ್ರ ಇಷ್ಟ ದಿನದಿಂದ ಇಲ್ಲೇ ಇದ್ರು, ಆದ್ರೆ ಯಾರಿಗೂ ಕೆಟ್ಟದ್ ಮಾಡ್ಲಿಲ್ಲ. ನನ್ಗನ್ಸುತ್ತೆ ಅವನ್ ಯಾರೋ ಶಾಪ ಕೊಟ್ಟಿರೋ ಪುಣ್ಯಾತ್ಮ ಆಗಿದ್ದ. ಕೇವಟನ ಉದ್ಧಾರವೇ. ಇದರ ಅರ್ಥವೇನೆಂದರೆ ಕೃಷ್ಣ ಯಾರೋ ಸಾಧಾರಣ ಬಾಲಕ ಅಲ್ಲವೇ ಅಲ್ಲ. ಅವನು ಸಾಕ್ಷಾತ್ ಪ್ರಭು ವಿಷ್ಣುವಿನ ಪರಮಾವತಾರ ಅಲ್ವಾ ಗುರುದೇವ? ಗುರುದೇವ, ಗುರುದೇವ ಹೇಳಿ ಗುರುದೇವ, ನಾನ್ ಸತ್ಯ ಹೇಳ್ತಿದ್ದೀನಲ್ವಾ ಗುರುದೇವ? ಗುರುದೇವ, ನಮ್ಗೆಲ್ಲ ಮಾರ್ಗದರ್ಶನ ನೀಡಿ ಗುರುದೇವ. ನಮ್ಮ ಅಮ್ಮ ಹೇಳ್ತಾಳೆ, ನೀವು ತ್ರಿಕಾಲ ಜ್ಞಾನಿಗಳು, ನಿಮ್ಗೆಲ್ಲ ಗೊತ್ತಿರುತ್ತೆ. ಗೋಕುಲವಾಸಿಗಳೇ, ಕೃಷ್ಣ ಸತ್ಯವನ್ನೇ ಹೇಳುತ್ತಿದ್ದಾನೆ. ಅವನು ಯಾವ ರಾಕ್ಷಸನೂ ಅಲ್ಲ. ಅವನು ಪ್ರಭು ರಾಮನ ಪರಮ ಭಕ್ತ ಕೇವಟ. ಮತ್ತೆ ಇಂದು ರಾಮಭಕ್ತ ಕೇವಟನು ದೀಪಾವಳಿಯ ಈ ಮಹಾಪರ್ವದಂದು ಪ್ರಭು ಶ್ರೀರಾಮನ ಆರತಿಯ ವೇಳೆ ಉದ್ಧರಿಸಲ್ಪಟ್ಟ. ಹೌದು, ಇವತ್ ನಮ್ಗಿದು ಗೊತ್ತಾಯ್ತು. ನಮ್ ಗೋಕುಲಕ್ ಬರೀ ರಾಕ್ಷಸರಲ್ಲ, ಪುಣ್ಯಾತ್ಮರು ಕೂಡ ಬರ್ತಾರೆ ಅಲ್ವಾ ಗುರುದೇವ? ಸೀತಾಪತಿ ರಾಮಚಂದ್ರನಿಗೆ ಜೈ. ಹೇಳಿ ಸೀತಾ ಮಾತೆಗೆ ಜೈ. ಸೀತಾಪತಿ ರಾಮಚಂದ್ರನಿಗೆ ಜೈ. ಪರಮ ಭಕ್ತ ಕೇವಟನಿಗೆ ಜೈ.
ಧರ್ಮಕ್ಕೆ ಜಯವಾಗಲಿ. ಅಧರ್ಮ ನಾಶವಾಗಲಿ. ಶ್ರೀರಾಮನಿಗೆ ಜಯವಾಗಲಿ. ಕೃಷ್ಣನಿಗೆ ಜಯವಾಗಲಿ. ಧರ್ಮಕ್ಕೆ ಜಯವಾಗಲಿ. ಅಧರ್ಮ ನಾಶವಾಗಲಿ. ಇಂದು ನನ್ನ ಸಂದೇಹ ಪೂರ್ತಿ ವಿಶ್ವಾಸವಾಗಿ ಬದಲಾಗಿದೆ ಪ್ರಭು. ನೀನು ಬೇರೆ ಯಾರೋ ಅಲ್ಲ, ಸ್ವಯಂ ಸಚ್ಚಿದಾನಂದ ಸ್ವರೂಪ ಪ್ರಭು ವಿಷ್ಣುವಿನ ಪರಮಾವತಾರ ಶ್ರೀಕೃಷ್ಣ. ಇಷ್ಟು ಸಮಯವು ಸಾಕ್ಷಾತ್ ಜಗತ್ಪಾಲಕ ಶ್ರೀಹರಿ ವಿಷ್ಣುವು ನನ್ನ ಮುಂದಿದ್ದರೂ ನಾನು ಅವನನ್ನು ಗುರುತಿಸಲೇ ಇಲ್ಲ. ಸೀತಾಪತಿ ರಾಮಚಂದ್ರನಿಗೆ ಜೈ. ಗುರುದೇವ, ಗುರುದೇವ, ನಮ್ಮಿಂದ ಏನಾದರೂ ತಪ್ಪಾಯ್ತೆ? ತಪ್ಪು ನಿಮ್ಮಿಂದಲ್ಲ ನಂದ, ತಪ್ಪು ನನ್ನಿಂದಾಗಿದೆ. ನಾನು ನನ್ನ ಪ್ರಭುವನ್ನು ಗುರುತಿಸಲೇ ಇಲ್ಲ. ನನಗೇನೂ ಅರ್ಥ ಆಗ್ಲಿಲ್ಲ. ನಾನು ಈ ಅಲೌಕಿಕ ಘಟನೆಯನ್ನು ಅರ್ಥ ಮಾಡಿಕೊಳ್ಳುವ ಪ್ರಯಾಸದಲ್ಲಿದ್ದೇನೆ ನಂದ. ಗುರುದೇವ, ನಾಳೆ ಮುಂಜಾನೆ ನೀವು ಎಲ್ಲ ಮಕ್ಕಳಿಗೆ ಗೋಪ ಸಂಸ್ಕಾರ ಮಾಡಬೇಕು. ಆದರೆ ನಾನೀಗಲೇ ಆಶ್ರಮಕ್ಕೆ ಹೋಗಬೇಕಾಗಿದೆ. ನನಗೆ ತಿಳಿಯಬೇಕಾಗಿದೆ, ಆ ಪರಮ ಸತ್ಯ ನನ್ನ ಕಣ್ಣೆದುರಲ್ಲೇ ಇದ್ದರೂ ನಾನೇಕೆ ಗುರುತಿಸಲಿಲ್ಲ? ಗುರುದೇವ, ಗುರುದೇವ ಅಂಥದ್ದೇನ್ ನೋಡಿದ್ರು? ಇವಾಗ ನಾವೇನ್ ನೋಡಿದ್ವೋ ಅದಂತೂ ದಿವ್ಯವಾಗಿ ಪವಾಡದ ತರ ಇತ್ತು. ರಾಮಭಕ್ತ ಕೇವಟನ ಮುಕ್ತಿ ನಮ್ ಕೃಷ್ಣನ್ ಕೈಯಿಂದ. ನಮ್ ಕೃಷ್ಣ ಅಂತೂ ಸಾಧಾರಣ ಬಾಲಕ ಖಂಡಿತ ಅಲ್ಲ. ನೀನ್ ಹೇಳಿದ್ ಸತ್ಯ. ಅವರನ್ನ ನೋಡ್ತಾ ಇದ್ರೆ ಕೃಷ್ಣನ ರೂಪದಲ್ಲಿ ಆ ದೇವ್ರೇ ನಮ್ ಕಣ್ಮುಂದೆ ಕುಳಿತಿದ್ದಾನೆ ಅನ್ಸ್ತಿದೆ. ನಂದ್ರಾಣಿ, ನೀವು ಪುಣ್ಯ ಮಾಡಿದೀರಾ. ಕೃಷ್ಣನಂತ ದಿವ್ಯವಾದ ಮಗುಗೆ ತಾಯಿ ಆಗಿರೋದು ಅದು ಖಂಡಿತ ನಿಮ್ ಸೌಭಾಗ್ಯ. ಹಾ ನಂದರಾಣಿ, ಖಂಡಿತ ಕೃಷ್ಣ ಗೋಕುಲದ ರಕ್ಷಕನ ರೂಪದಲ್ಲಿ ನಿಮ್ಮನೇಲಿ ಹುಟ್ಟಿದ್ದಾನೆ. ನಂದಿನಿ, ಕೃಷ್ಣನ ನೋಡ್ತಿದ್ರೆ ನನಗನ್ಸುತ್ತೆ ನಮ್ಮ ಜೀವನದ ಉದ್ದೇಶ ಕೃಷ್ಣನ್ ಜೊತೆ ಸೇರ್ಕೊಂಡಿದೆ. ಹೌದು, ನೀನು ಸತ್ಯನೇ ಹೇಳ್ತಿದ್ಯಾ. ಎಷ್ಟೋ ಜನ್ಮ ಜನ್ಮಗಳಿಂದ ದುಃಖ ಮತ್ತೆ ಕಷ್ಟ ಸಹಿಸ್ಕೊಂಡು ನಾವೆಲ್ರೂ ಕೃಷ್ಣನ್ ಹುಡ್ಕೊಂಡು ಇಲ್ಲಿ ಗೋಕುಲಕ್ ಬಂದಿದೀವಿ. ನನ್ನನ್ನು ಬಿಟ್ಬಿಡಿ, ನನ್ನನ್ನು ಬಿಟ್ಬಿಡಿ, ನನ್ನನ್ನು ಬಿಟ್ಬಿಡಿ, ನನ್ನನ್ನು ಬಿಟ್ಬಿಡಿ. ಏ ವೈದ್ಯ, ಹೇಳು, ಯಾಕೆ ಕಳಿಸ್ತಾ ಕಂಸ ನಿನ್ನಿಲ್ಗೆ? ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಿ. ನನ್ನ ಕಂಸ ಕಳಿಸಿರೋದಲ್ಲ, ನಾನು ದೇವಿ ರೋಹಿಣಿನ ನೋಡಕ್ ಬಂದಿದ್ದೀನಿ. ಯಾಕೆ? ಅದನ್ನ ನಾನು ನಿಮಗೆ ಹೇಳಕ್ಕಾಗಲ್ಲ. ನಾನು ಅದನ್ನ ಕೇವಲ ಮಹಾರಾಣಿ ರೋಹಿಣಿಗೆ ಮಾತ್ರ ಹೇಳಬಲ್ಲೆ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಿಲ್ಲಿ. ಯಾರು ನಿಮ್ ಪ್ರಾಣ ತೆಗೆಯಲ್ಲ ರಾಜವೈದ್ಯರೇ. ನಾನೇ ರೋಹಿಣಿ. ಹೇಳಿ, ಏನ್ ವಿಷಯ? ಮಹಾರಾಣಿ ರೋಹಿಣಿ, ನಿಮ್ ಜೊತೆ ಏಕಾಂತದಲ್ಲಿ ಮಾತಾಡ್ಬೇಕು. ರಾಜವೈದ್ಯರೇ, ಹೆದರ್ಬೇಡಿ. ಇವರೆಲ್ಲರೂ ನಮ್ ಕಡೆಯವ್ರೆ. ನೀವ್ ಬಂದಿರೋ ವಿಷಯ ಹೇಳಿ. ಮಹಾರಾಣಿ ದೇವಕಿ ನನ್ನನ್ನಿಲ್ಲಿ ಕಳಿಸಿದ್ದಾರೆ. ರಹಸ್ಯ ಸಂದೇಶ ನಿಮಗೆ ಕೊಡ್ಬೇಕಿದೆ. ಅಣ್ಣ, ರೋಹಿಣಿ ಅಕ್ಕನಿಗೆ ಹೇಳಿ, ಕಂಸನ ಸೈನಿಕರು ಅಕ್ರೂರರಿಗೆ ಅಂತಿಮ ಸಂಸ್ಕಾರ ಮಾಡಲು ಅವರನ್ನು ಸ್ಮಶಾನಕ್ಕೆ ಕರೆದೊಯ್ಯುತ್ತಾರೆ. ಆಗ ಅವರು ಹೇಗಾದರೂ ದೇಹವನ್ನು ಅಲ್ಲಿಂದ ಒಯ್ಯಬೇಕು. ಇದಕ್ಕಾಗಿ ಅವರಿಗೆ ಎಷ್ಟು ಕಷ್ಟವಾದರೂ ಸರಿ. ಅಂತಿಮ ಸಂಸ್ಕಾರ, ಅಕ್ರೂರರ ಸಾವು, ಇದೆಲ್ಲ ಹೇಗಾಯ್ತು? ಯಾವಾಗಾಯ್ತು? ಇಲ್ಲ ಮಹಾರಾಣಿ, ಅಕ್ರೂರರು ಇನ್ನೂ ಸತ್ತಿಲ್ಲ. ನಾನವರಿಗೆ ಮೃತ್ಯುವಟಿ ಕೊಟ್ಟು ಸ್ವಲ್ಪ ಸಮಯದ ತನಕ ಸಾವಿನ ಸ್ಥಿತಿ ಬರೋ ಹಾಗೆ ಮಾಡಿದ್ದೀನಿ. ರಾಜವೈದ್ಯರೇ, ನಂಗೆ ದೇವಕಿ ಯೋಜನೆ ಅರ್ಥ ಆಯ್ತು. ನೀವ್ ನಂಗೆ ಈ ಸಂದೇಶ ತಲುಪಿಸಿ ತುಂಬಾ ದೊಡ್ಡ ಉಪಕಾರ ಮಾಡಿದೀರಾ. ನೀವ್ ದೇವಕಿಗೆ ಹೇಳಿ ಎಲ್ಲಾ ಕೆಲ್ಸನೂ ಅವ್ರು ಅನ್ಕೊಂಡ ಹಾಗೆ ಆಗತ್ತೆ ಅಂತ. ನಾನು ಅಕ್ರೂರರಿಗೆ ಏನೂ ಆಗಕ್ ಬಿಡಲ್ಲ. ಹೇ ಅಂಬಾ ಭವಾನಿ,
ನನಗೆ ಶಕ್ತಿ ಕೊಡಮ್ಮ. ಅಕ್ರೂರರನ್ನ ನಾನು ಆ ಪಾಪಿ ಕಂಸನಿಂದ ಕಾಪಾಡ್ಲೇಬೇಕು.